ಯಾರು ಏನು ಮಾತಾಡಲಿಲ್ಲ. ಇಲ್ಲ ಈಗ ನೀವು ಅದೇ ಸಂವಿಧಾನ ಬಗ್ಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಅಲ್ಲ, ಇದೇನು ನೀವು ಹೇಳ್ತಿರಲ್ಲ, ಇದನ್ನು ಕಾಂಗ್ರೆಸ್ದವ್ರು ಹೇಳ್ತಾರೆ. ಅದ್ರ ಸಂಬಂಧ ಅದನ್ನು ಅದು ಎಲ್ಲರಿಗೂ ಗೊತ್ತಾಯಿಲ್ಲ ಅನ್ನೋದಕ್ಕೆ ಇರ್ತದೆ. ಅವರು ಅನಂತಕುಮಾರ್ ಹೆಗಡೆ ಅವ್ರು ಮಾಡಿದಾಗ ಅವ್ರು ಏನದು ಯಾವ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಏನು ಹೇಳಿದ್ರು, ಅದಕ್ಕಿಂತ ಅವ್ರು ಹೇಳಿದ ತಪ್ಪು ಅಂಥೇಳಿ ಇಡೀ ನಮ್ಮ ಪಕ್ಷ ಖಂಡನೆ ಮಾಡ್ತು. ಅವ್ರು ತಮ್ಮ ಮಂತ್ರಿ ಸ್ಥಾನವನ್ನು ಕೂಡ ಕಳ್ಕೊಂಡ್ರು. ಮುಂದೆ ಲೋಕಸಭಾ ಸದಸ್ಯತ್ವ ಕೂಡ ಅವ್ರಿಗೆ ಕೊಡಲಿಲ್ಲ, ನಿಲ್ಲಕ್ಕೆ ಕೊಡಲಿಲ್ಲ. ಇದೇ ಕಾರಣಕ್ಕೆ ಅವ್ರಿಗೆ ನಿಲ್ಲಕ್ಕೆ ಕೊಡಲಿಲ್ಲ. ಹಿಂದೆ ಅವ್ರು ಹೇಳಿದ್ದು ಬೇರೆ ಇರ್ಬೋದು ರೀಸನ್. ಆದರೆ ಈ ಜನರ ಮನಸ್ಸಲ್ಲಿ ಭಾವನೆ ಇದು ಭಾವನೆ ಬಂದಿದ್ದರ ಸಂಬಂಧ ಅವರಿಗೆ ಟಿಕೆಟನ್ನು ಕೂಡ ನಿರಾಕರಣೆ ಮಾಡ್ತಾರೆ. ಹಾಗಾಗಿ ಅವ್ರನ್ನ ಸಮರ್ಥಿಸುವಂಥ ಅಥವಾ ಅವ್ರಿಗೆ ಉಳಿಸ್ಕೊಳ್ಳುವಂಥ ಕೆಲಸ ಯಾವುದೇ ಪಾರ್ಟಿ ಮಾಡಲಿಲ್ಲ. ಅವರಿಗೆ ಸಂಪೂರ್ಣವಾಗಿ ಖಂಡಿಸುವಂಥ ಕೆಲಸ ಪಾರ್ಟಿ ಬೇರೆ ಬೇರೆ ವಿಧಾನದ ಮೂಲಕ ಮಾಡ್ತಾರೆ. ಆದರೆ ಇದು ಬೈಬಲ್ ಹಿಡ್ಕೊಂಡು ಸಂವಿಧಾನದ ಬಗ್ಗೆ ಏನು ಅಡ್ಡಾಡ್ತಾರೆ, ಅವ್ರ ಬಗ್ಗೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾರೆ. ಕ್ಲಾರಿಫಿಕೇಶನ್ ನಿಮ್ಗೆ ಕೊಟ್ಬಿಡ್ತೀನಿ ನಾವು. ಒಂದೇ ಟೈಮ್ ಸಚಿವರಾಗಿದ್ದರು ಅವರು 14 to 19 ಇದ್ದಾಗ. ಅವಾಗ ಹೇಳಿದ ಮೇಲೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಏನಂತ ಹೇಳಿದ್ರೆ ಟಿಕೆಟನ್ನು ಕೊಡ್ತಾರೆ ಸರ್. ಇದೇ BJP ಪಕ್ಷದಿಂದ ಅವರು ಟಿಕೆಟನ್ನು ಕೊಡ್ತಾರೆ. ಅವ್ರು 19 ರಿಂದ 24ರವರೆಗೆ ಮತ್ತು ಏನಂತ ಹೇಳಿದ್ರೆ ಸಂಸದರಾಗಿದ್ರು ಸರ್. ಅವರು ಈ ಸಲ ಕೊಟ್ಟಿಲ್ಲ ಅವರಿಗೆ. ಬಟ್ ಅವ್ರು ಹೇಳಿದ್ದು 2014 ನಡುವೆ ಸರ್. ಅವರು ಮತ್ತೆ ಈಗ ಸಮರ್ಥನೆ ಮಾಡ್ಕೊಳ್ಳಿ ಅಂದ್ರೆ ಏನು ಸರ್? ಯಾಕಂದ್ರೆ ಪಾರ್ಟಿಗೆ ನೀವು ಅಂತ ಸಂವಿಧಾನದ ಮೇಲೆ ನೀವೆಲ್ಲ ಪ್ರಮಾಣ ವಚನ ಮಾಡಿ ಶಾಸಕರು ಸಂಸದರಾಗ್ತೀರಿ. ಅದನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾತನ್ನ ಇವ್ರು ಸಚಿವರಾದಾಗ ಹೇಳ್ತಾರೆ ಅವರು. ಈಗ ಅದ್ರ ಬಗ್ಗೆ ಪೂರ್ತಿ ವಿಷಯ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾವ್ದಾರ ಸಂವಿಧಾನಕ್ಕೆ 102 ಬಾರಿ ಬದಲಾವಣೆ ಆಗಿದೆ. ಒಟ್ಟು ಭಾರತ ಸಂವಿಧಾನಕ್ಕೆ ಇಲ್ಲಿ ತನಕ 102 ಬದಲಾವಣೆಗಳಾಗಿದ್ದಾವೆ. 106 ಬದಲಾವಣೆ ಆಗ್ಯಾವ. 102ನೇದು ಅನಿಸ್ತೈತಿ ನನಗೆ. 300 ಆರ್ಟಿಕಲ್ 370 ಬದಲಾವಣೆ, ಆರ್ಟಿಕಲ್ 370 ಕೂಡ ಅದರಲ್ಲಿ ಆದಂಥ ಬದಲಾವಣೆ ಅಂದು. ಅದು ಅವ್ರಿಗೆ ಪ್ರಶ್ನೆ ಏನು ಬಂದಿತ್ತಂದ್ರೆ, ನಾವು ಲೋಕಸಭಾ ಸದಸ್ಯರಾದವರು ನಾವು ಸಂವಿಧಾನವನ್ನು ಯಾವಾಗಲೂ ಪರಿಶೀಲನೆ ಮಾಡ್ತೇವೆ ಅಂತ ಯಾವುದೋ ಒಂದು ಕಾಂಟೆಕ್ಸ್ಟಾಗಿ ಹೇಳಿದ್ದು. ಅವರು ರಿಸರ್ವೇಷನ್ ಬದಲಾವಣೆ ಮಾಡ್ತಾರೆ, ನಮ್ಮ ದೇಶದಲ್ಲಿರುವಂಥ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿ ಕೊಟ್ಟಂಥ ರಿಸರ್ವೇಷನನ್ನು ತೆಗಿತಾರ ಅನ್ನೋ ಟೈಪ್ ಅದನ್ನು ಬಿಂಬಿಸಿದರು. ಹಾಗಾಗಿ ಆ ರೀತಿ ಜನರ ಮನಸ್ಸಲ್ಲಿ ಭಾವನೆ ಬಂದಿತ್ತು ಅನ್ನೋದಕ್ಕೆ ಅವ್ರದ್ದು ಮಂತ್ರಿ ಸ್ಥಾನ ಕೂಡ ಅವ್ರು ಕಳ್ಕೊಂಡ್ರು. ಅವ್ರು ಹೇಳಿದ್ದು ಕಾಂಟೆಕ್ಸ್ಟ್ ಬೇರೆ ಕಾಂಟೆಕ್ಸ್ಟಲ್ಲಿ ಇತ್ತು. ಆದರೆ ಅದು ಭಾವನೆ ಬಂದಿದ್ದು ಆ ಟೈಪ್ ಬರುವಂಗೆ ಹೊರಗೆ ಬಂದಿದ್ದಕ್ಕೆ ಅವ್ರು ಮಂತ್ರಿ ಸ್ಥಾನ ಕಳ್ಕೊಂಡ್ರು. ಮುಂದೆ ಲೋಕಸಭಾ ಸದಸ್ಯದ ಸ್ಥಾನ ಕೂಡ ಕಳ್ಕೊಂಡ್ರು. ಯಾವ ರೀತಿ ಎಲೆಕ್ಷನ್ನಲ್ಲಿ ಈ ಸಂವಿಧಾನ ವಿರೋಧಿ ಯಾವ ರೀತಿ ಸೆಟ್ ಬ್ಯಾಕ್ ಆಗುತ್ತೆ ಪಕ್ಷಕ್ಕೆ? ಯಾಕಂದ್ರೆ ಮೋದಿ ಅವರು ಬಂದ ತಕ್ಷಣ ಸಂವಿಧಾನ